ನಮಸ್ಕಾರ. ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ನಿಜಕ್ಕೂ ಕೂಡ ಆ ಅದ್ಭುತದ ಮಾತುಗಳು ಕನ್ನಡಿಗರಿಗೆ ಹೆಮ್ಮೆ ತರುವಂಥ ಮಾತುಗಳು. ನಿಜಕ್ಕೂ ನಮ್ಮ ವಿಶ್ವನಾಥ್ ಅವರು ಏನಿದ್ದಾರೆ, ಅವರ ಒಂದು ಕನ್ನಡ ಪರ ಸಂಘಟನೆ, ಹಾಗೆ ಅವರ ಒಂದು ಪ್ರಜಾಶಕ್ತಿ, ಕರ್ನಾಟಕ ಪ್ರಜಾಶಕ್ತಿ ಅನ್ನೋ ಒಂದು ಸಂಘಟನೆಯ ಅಧ್ಯಕ್ಷರು, ಹಾಗೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಒಂದು ಅದ್ಭುತವಾದ ಮನವಿನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ಬೃಹತ್ ರ್ಯಾಲಿ ನಡೆಸೋದ್ರ ಮುಖಾಂತರ 15ನೇ ತಾರೀಕಿಂದ 18ನೇ ತಾರೀಕುವರೆಗೂ ಕರ್ನಾಟಕದ ಗಡಿಭಾಗ ಬೆಳಗಾವಿಯಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಬೃಹತ್ ರ್ಯಾಲಿ ಬರೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆಯೋದಕ್ಕೆ ಈ ಒಂದು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ. ಆ ಒಂದು ಮನವಿಯಲ್ಲಿ ಇರೋವಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಪ್ರತಿಭಟನಾ ರ್ಯಾಲಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೇಕು ಅಂತ ನಾವು ಕೂಡ ನಮ್ಮ ಚಾಲಕ ಸಂಘಟನೆಯ ಮುಖಾಂತರ, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ಸಂಘಟನೆಯ ಮುಖಾಂತರ ನಮ್ಮ ಕನ್ನಡಿಗರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೆ ನಮ್ಮ ಚಾಲಕ ಮಿತ್ರರಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೀವಿ. ಸಾಧ್ಯ ಆದಷ್ಟು ಅವರು ಬರ್ತಿರೋವಂಥ ರ್ಯಾಲಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಆ ರ್ಯಾಲಿಗೆ ಇನ್ನಷ್ಟು ಕೂಡ ಶಕ್ತಿ ತುಂಬುವಂಥ ಕೆಲಸ ಮಾಡಿ. ನಿಜಕ್ಕೂ ಕೂಡ ಅವರ ಕೆಲವು ಮನವಿಗಳನ್ನ, ಆ ಮನವಿಯಲ್ಲಿರುವಂಥ ಅಂಶಗಳನ್ನ ನೋಡಿದಾಗ ಆ ಕೆಲಸಗಳು ಖಂಡಿತ ಆಗಬೇಕು ನಮ್ಮ ಕರ್ನಾಟಕದಲ್ಲಿ ಅನ್ನೋದು ಕೂಡ ನಮಗೂ ಕೂಡ ಒಂದು ಬೇಡಿಕೆಯಾಗಿದೆ. ಏನು ಆ ಕೆಲಸಗಳು ಅಂದರೆ, ಮಹದಾಯಿ ಯೋಜನೆ ನಿಮಗೆಲ್ಲ ಗೊತ್ತಿರ್ಬೋದು. ಇದು ಆದಷ್ಟು ಬೇಗ ತಕ್ಷಣವೇ ಜಾರಿ ಆಗಬೇಕು ಅನ್ನೋ ರೀತಿಯಲ್ಲಿ ಮನವಿನ ಕೊಟ್ಟಿದ್ದಾರೆ. ಆ ಮನವಿಯಲ್ಲಿ ಆ ಬೇಡಿಕೆ ಇದೆ. ಹಾಗೆ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನ ಇಡಬೇಕು ಅಂತಲೂ ಕೂಡ ಆ ಮನವಿಯಲ್ಲಿ ಕೇಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣವರ ಹೆಸರನ್ನ ಇಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಅಭಿವೃದ್ಧಿಗಳಾಗಬೇಕಾಗಿದೆ, ಅದು ಕೂಡ ಆದಷ್ಟು ಬೇಗ ಆಗಲಿ ಅಂತ ಹೇಳಿ ಕೂಡ ಮನವಿಯಲ್ಲಿ ಕೇಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ 100% ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕೆಲಸ ದೊರಕಬೇಕು ಅನ್ನೋ ಒಂದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಏನಿದೆ, ಅದು ಆದಷ್ಟು ಬೇಗ ಜಾರಿಗೆ ತರಲಿ ಅಂತಲೂ ಕೂಡ ನಮ್ಮ ಚಳುವಳಿ ನಾಗೇಶ್ ಅವರ ಒಂದು ಹೋರಾಟಕ್ಕೆ ಬೆಂಬಲ ಕೊಡೋದ್ರ ಮುಖಾಂತರ ನಮ್ಮ ಆ ಒಂದು ಮನವಿನಲ್ಲೂ ಕೂಡ ಈ ಒಂದು ಕೆಲಸ ಆಗಲಿ ಅಂತಲೂ ಕೂಡ ಕೇಳ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿ ನಮ್ಮ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮೀಜಿ ಅವರು ಏನಿದ್ದಾರೆ, ಅವ್ರಿಗೆ ಭಾರತ ರತ್ನ ಅನ್ನೋ ಒಂದು ಪ್ರಶಸ್ತಿನ ಆದಷ್ಟು ಬೇಗ ಸರ್ಕಾರ ನೀಡೋದ್ರ ಮುಖಾಂತರ ಅದೇ ಭಾಗದಲ್ಲಿರುವಂತಹ ತುಮಕೂರಿನ ರೈಲ್ವೆ ನಿಲ್ದಾಣಕ್ಕೆ ಸ್ವಾಮೀಜಿಗಳ ಹೆಸರನ್ನ ಇಡಬೇಕು ಅಂತ ಹೇಳಿ ಇನ್ನು ಕೆಲವು ಬೇಡಿಕೆಗಳನ್ನ ಇಟ್ಟು ಈ ಒಂದು ಹೋರಾಟನ ಮಾಡೋದಕ್ಕೆ, ಈ ಒಂದು ಬೃಹತ್ ರ್ಯಾಲಿಯ ಹೋರಾಟನ ಮಾಡೋದಕ್ಕೆ ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಳಸ್ಕೊಳ್ಳಿ. ಸಾಧ್ಯ ಆದಷ್ಟು ಅವರ ಫೇಸ್ಬುಕ್ನ ವೀಕ್ಷಣೆ ಮಾಡಿ. ಆ ಫೇಸ್ಬುಕ್ಕಲ್ಲಿ ಅವರು ಎಲ್ಲ ರೀತಿಯ ಮಾಹಿತಿಗಳನ್ನ ಹಾಕ್ತಾ ಇದ್ದಾರೆ. ಅದನ್ನು ಗಮನವಿಟ್ಟು ನೋಡಿಕೊಂಡು ಸಾಧ್ಯ ಆದಷ್ಟು ಆಯಾ ಭಾಗದಲ್ಲಿ ಇರುವಂತಹ ನಮ್ಮ ಕರ್ನಾಟಕದ ಕನ್ನಡಿಗರು ಬೆಂಬಲನ ಕೊಡಬೇಕು ಅಂತ ನಾವು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ವಿಶ್ವನಾಥ್ ಸರ್. ಆದಷ್ಟು ನಾವು ಕೂಡ ಈ ವಿಚಾರನ ಎಲ್ಲ ಕಡೆ ಶೇರ್ ಮಾಡ್ತೀವಿ, ವಿಚಾರನ ತಿಳಿಸ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ನಮ್ಮ ಎಲ್ಲ ಕನ್ನಡಿಗರು ಕೂಡ ನಿಮ್ಮ ಬೆಂಬಲಕ್ಕೆ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕ್ಯಾಬ್ ಚಾಲಕರು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ನಿಜವಲ್ಲ ಹೆಸರುಗಳನ್ನ ಏನೋದ್ರಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಆ ಸಂಸ್ಥೆಗಳಲ್ಲಿ ನಿರ್ವಹಿಸ್ತಿರುವಂಥ ಚಾಲಕರುಗಳಾಗಿರ್ಬೋದು, ಮತ್ತು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಲೈನ್ನಲ್ಲಿ ದಿನನಿತ್ಯ ಒಡನಾಟ ಇಟ್ಕೊಂಡಿರುವಂಥ ಚಾಲಕರುಗಳಾಗಿರ್ಬೋದು, ಮತ್ತು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕಾಲ್ ಸೆಂಟರ್ಗಳಲ್ಲಿ ಕ್ಯಾಬ್ಗಳನ್ನ ಚಲಾಯಿಸ್ತಿರುವಂತಹ ನಮ್ಮ ಚಾಲಕ ಸ್ನೇಹಿತರಾಗಿರ್ಬೋದು, ಅದೇ ರೀತಿ ನಮ್ಮ ಟಿ ಚಾಲಕರಾಗಿರ್ಬೋದು, ಮತ್ತು ನಮ್ಮ ಗೂಡ್ಸ್ ಗಾಡಿ ವೆಹಿಕಲ್ಸ್ಗಳಾಗಿರ್ಬೋದು, ಮತ್ತು ನಮ್ಮ ಲಾರಿ ಚಾಲಕರಾಗಿರ್ಬೋದು, ಮತ್ತು ಪ್ರೈವೇಟ್ ಬಸ್ ಚಾಲಕರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸಂಪೂರ್ಣ ಸಹಕಾರನ ಖಂಡಿತ ನೀವು ಬರೋವಂಥ ರ್ಯಾಲಿಗಳಲ್ಲಿ ಅವ್ರು ಕಂಡಾಗ ಅದನ್ನು ನಿಮಗೆ ಮನದಟ್ಟು ಮಾಡಿಕೊಡೋದ್ರ ಮುಖಾಂತರ ಒಂದು ಅದ್ಭುತವಾದ ಬೆಂಬಲನೂ ಕೂಡ ಅವ್ರ ಕಡೆಯಿಂದನೂ ಸಿಗುತ್ತೆ ಅಂತ ಈ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಒಂದು ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದ ಸರ್.